ಹನುಮಾನ್ ಚಾಲೀಸ ಬರೆದ ತುಳಸಿದಾಸರು ಹನುಮಾನ್ ಚಾಲೀಸ ಬರೆಯಲು ಆರಂಭಿಸಿದಾಗ ಅವರಿಗೆ ಒಂದು ವಿಚಿತ್ರ ಸಮಸ್ಯೆ ಎದುರಾಗಿತ್ತು. ಅದು ಅವರು ಹನುಮಾನ್ ಚಾಲೀಸ ಬರೆಯಲು ಆರಂಭಿಸಿದಾಗ ನಿತ್ಯ ಇದರ ಶ್ಲೋಕಗಳನ್ನು ತಾಳೆಗರಿಯಲ್ಲಿ ಬರೆದು ಸುರಕ್ಷಿತವಾಗಿರುತ್ತಿದ್ದರು. ಆದರೆ ಅವರು ಹೀಗೆ ಬರೆದಿಟ್ಟ ತಾಳೆಗರಿಯ ಅಕ್ಷರಗಳು ಮರುದಿನ ಅಳಿಸಿ ಹೋಗಿರುತ್ತಿದ್ದವು. ಅವರು ಹಲವಾರು ಸಾರಿ ಈ ರೀತಿ ಹನುಮ ಶ್ಲೋಕಗಳನ್ನು ಬರೆದಿಟ್ಟರೂ ಮರುದಿನ ಬೆಳಗ್ಗೆ ಆ ಶ್ಲೋಕಗಳು ಅಳಿಸಿ ಹೋಗಿ ಮಾಯವಾಗಿಯೇ ಬಿಡುತ್ತಿದ್ದವು. ಹೀಗೆ ಈ ವಿಚಿತ್ರ ಸಮಸ್ಯೆಯಿಂದ ನೊಂದ ತುಳಸಿದಾಸರು ಇದರ ಮರ್ಮ ಅರಿಯಲಾಗದೆ ಹನುಮನನ್ನ ಕುರಿತು ಪ್ರಾರ್ಥಿಸಿದರು. ಆಗ ಹನುಮ ಇವರಿಗೆ ಪ್ರತ್ಯಕ್ಷವಾಗಿ ಅದಾಗಲೇ ತುಳಸಿದಾಸರ ಸಂದೇಹವನ್ನ ಅರಿತಿದ್ದ ಆತ ತುಳಸಿದಾಸರಿಗೆ ಹೇಳಿದ, ನೀನು ಬರೆಯುವ ಶ್ಲೋಕಗಳನ್ನು ನಿತ್ಯ ನಾನೇ ಅಳಿಸಿ ಹಾಕುತ್ತಿದ್ದೇನೆ. ಏಕೆಂದರೆ ನೀನು ಹಾಡಿ ಹೊಗಳಬೇಕಾಗಿರುವುದು ಶ್ರೀರಾಮನನ್ನ ಕುರಿತು. ಆತನ ದಾಸನಾದ ನನ್ನ ಹೊಗಳುವುದೇಕೆ? ನನಗೆ ಶ್ರೀರಾಮ ಸ್ಮರಣೆಯ ಸ್ತುತಿ ಶ್ಲೋಕಕ್ಕಿಂತ ಮಿಗಿಲಾಗಿ ಆನಂದ ಕೊಡುವ ಬೇರಿನ್ಯಾವುದೂ ಇಲ್ಲ. ಶ್ರೀರಾಮನ ನೆರಳಿಲ್ಲದೆ ನಾನಿಲ್ಲ. ಹಾಗಾಗಿ ಆತನ ಸ್ಮರಣೆ ಇಲ್ಲದ ನನ್ನ ಗುಣಗಾನ ನನಗೆ ಯಾವುದೇ ಹಿತ ನೀಡದು ಎಂದು ಹೇಳಿ ಮಾಯವಾದ. ಹೀಗೆ ತಾವು ಬರೆಯುತ್ತಿದ್ದ ಶ್ಲೋಕಗಳು ಅಳಿಸಿ ಹೋಗುತ್ತಿದ್ದುದರ ಕಾರಣವನ್ನ ಹನುಮನಿಂದ ತಿಳಿದ ತುಳಸಿದಾಸರು ಆನಂತರ ತಾವು ಬರೆಯುತ್ತಿದ್ದ ಹನುಮಾನ್ ಚಾಲೀಸಾದ ಆರಂಭದಲ್ಲಿ ರಾಮನನ್ನ ಸ್ಮರಿಸುವ ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರಿ ಎನ್ನುವ ಶ್ಲೋಕವನ್ನ ಸೇರಿಸಿದರು. ಹೀಗೆ ರಾಮನಿದ್ದೆಡೆ ರಾಮನಾಮವಿದ್ದೆಡೆ ಹನುಮನ ಕೃಪೆ ಸದಾ ಇರುತ್ತದೆ ಎನ್ನುವುದನ್ನ ತುಳಸಿದಾಸರ ಈ ಪ್ರಸಂಗ ಮತ್ತೊಮ್ಮೆ ನೆನಪಿಸುತ್ತದೆ. ಈ ರೀತಿ ಶ್ರೀರಾಮನ ಮೇಲಿನ ಅಪಾರ ಭಕ್ತಿಗೆ ಹೆಸರಾದ ಹನುಮನಿಗೆ ಶ್ರೀರಾಮನ ಮೇಲೆ ಈ ಪರಿಯ ಭಕ್ತಿಗೆ ಕಾರಣವೇನು ಎಂದು ಹುಡುಕ ಹೊರಟರೆ ಅಲ್ಲಿ ಯಾವುದೇ ಸ್ವಾರ್ಥ ಕಂಡುಬರದು. ಹನುಮನಿಗೆ ಶ್ರೀರಾಮನ ಮೇಲೆ ಈ ಪರಿ ಭಕ್ತಿ ಹುಟ್ಟಲು ಕಾರಣವಾಗಿದ್ದು ಶ್ರೀರಾಮನ ವ್ಯಕ್ತಿತ್ವ. ಶ್ರೀರಾಮನ ಭೇಟಿಗಿಂತಲೂ ಮುಂಚೆಯೇ ಹನುಮ ಶ್ರೀರಾಮನ ವ್ಯಕ್ತಿತ್ವದ ವರ್ಣನೆಯನ್ನ ಕೇಳಿದ್ದ. ರಾಮನ ಸಚ್ಚಾರಿತ್ರ, ಸಾಹಸ, ದಯಾಪರತೆ, ಪ್ರೇಮಭರಿತ ಹೃದಯ, ಸೋದರರ ಮೇಲಿನ ವಾತ್ಸಲ್ಯ, ಮಾತಾಪಿತೃಗಳ ಮೇಲಿನ ಅಪಾರ ಭಕ್ತಿ ಹಾಗೂ ರಾಮನಲ್ಲಿದ್ದ ದೈವಿಕತೆಯ ಗುಣಗಾನ ಕೇಳಿದ್ದ ಹನುಮ ಶ್ರೀರಾಮನನ್ನ ಕಾಣುವುದಕ್ಕೂ ಮುಂಚೆಯೇ ಶ್ರೀರಾಮನಿಗೆ ತನ್ನನ್ನು ಅರ್ಪಿಸಿಕೊಂಡಿದ್ದ. ಹೀಗೆ ತನ್ನದಾದ ಯಾವುದೇ ಸ್ವಾರ್ಥವಿಲ್ಲದ ಈ ಶುದ್ಧ ಭಕ್ತಿ ಹನುಮನನ್ನ ಶ್ರೀರಾಮನ ಸರ್ವಶ್ರೇಷ್ಠ ಭಕ್ತನೆನಿಸಲು ಕಾರಣವಾಯಿತು. ಇಷ್ಟಲ್ಲದೆ ತಾನು ಜನ್ಮತಃ ಮಹಾಶಕ್ತಿಶಾಲಿ ಬುದ್ಧಿಶಾಲಿಯಾದರೂ ಕಿಂಚಿತ್ತೂ ಅಹಂಕಾರವಿಲ್ಲದೆ ಶ್ರೀರಾಮ ನಾಮ ಜಪವೇ ನನ್ನ ಶ್ರೀರಕ್ಷೆ ಎನ್ನುವ ನಂಬಿಕೆಯಲ್ಲಿಯೇ ಹನುಮ ಸದಾ ಸಾಗುತ್ತಿದ್ದ. ಹೀಗೆ ಭಗವಂತನ ಭಕ್ತಿಗೆ ಶ್ರೇಷ್ಠ ಉದಾಹರಣೆಯಾಗಿರುವ ಈ ಹನುಮನ ಜಯಂತಿ ಇಂದು. ಹನುಮ ಜಯಂತಿಯ ಈ ಶುಭ ದಿನದಂದು ಹನುಮನ ಜನ್ಮಸ್ಥಳ ಅಂಜನಾದ್ರಿಯ ದರ್ಶನ ಪಡೆದು ಧನ್ಯರಾಗೋಣ. ಜೈ ಶ್ರೀರಾಮ್, ಜೈ ಹನುಮಾನ್.